ಎಲ್ಲರನ್ನ ಹೇಗೆ ಜೊತೆಗೆ ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿ ಒಂದಿಷ್ಟು ಅಸಮಾಧಾನ ಇದೆ ಜನರಲ್ಲೂ ಕೂಡ ಇದೆ. ಈ ಪ್ರಕಾರ ಈ ಜಿಲ್ಲೆಯಲ್ಲಿ ಯಾವುದು ಕೂಡ ಅಸಮಾಧಾನ ನನಗೆ ಕಂಡಿಲ್ಲ. ಹಿಂದಿರ್ತಕ್ಕಂಥ ಸಚಿವರು ಕೂಡ ನನಗೆ ಫೋನ್ ಮುಖಾಂತರ ಮಾಡಿಕೊಂಡು ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಸರ್ಕಾರಕ್ಕೆ ಒಳ್ಳೆ ಹೆಸರು ತರೋಣ, ಪಕ್ಷಕ್ಕೆ ಒಳ್ಳೆ ಹೆಸರು ತರೋಣ. ಅವಕಾಶಗಳು ಯಾವತ್ತೂ ನಿರಂತರವಾಗಿ ಇರೋದಿಲ್ಲ, ಬರುತ್ತೆ ಹೋಗುತ್ತೆ, ವ್ಯತ್ಯಾಸಗಳಿರುತ್ತೆ. ಆದಾಗ ಅಂಥದ್ರಲ್ಲಿ ನಾವೆಲ್ಲೂ ಕೂಡ ಒಂದಾಗಿ ಹೋಗ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅನ್ನುವಂಥ ಮಾತನ್ನು ಕೂಡ ನನಗೆ ಹೇಳಿದ್ರು. ಈ ಜಿಲ್ಲೆಯಲ್ಲಿ ಯಾವುದೇ ಅಂತ ಸಮಸ್ಯೆಗಳಿಲ್ಲ. ಅಂದ್ರೆ ಮೊದಲು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ನಮ್ದು ಹೆಸರು ಆಮೇಲೆ ಇರಲಿಲ್ಲ. ನಾನು ಎಲ್ಲಾದ್ರೂ ಅಸಮಾಧಾನ ವ್ಯಕ್ತಪಡಿಸಿದ್ದೇನೆ. ಅವಕಾಶಗಳು ಬರ್ತಿರ್ತವೆ, ಹೋಗ್ತಿರ್ತವೆ, ಅದನ್ನೆಲ್ಲ ನಾವು ಸಮನಾಗಿ ತಗೊಂಡು ಹೋಗ್ಬೇಕಾಗುತ್ತೆ. ಸರ್, ಈಗ ಆಡಿಯೋ ವೈರಲ್ ಅದು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅದರ ಸತ್ಯಾಸತ್ಯತೆ ತನಿಖೆ ಆಗುತ್ತೆ. ಅದ್ರ ಬಗ್ಗೆ ಅವರು ಯಾರು ಮಾತಾಡಿದಾರೆ ಅವರು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಅವ್ರು ಮಾತಾಡೋದು ಕೂಡ ಒಪ್ಕೊಂಡಿದ್ದಾರೆ. ಈ ತರ ಇದೇ ಸಿಚುವೇಶನ್ ಅನ್ನೋದನ್ನ ಅವರು ಕೂಡ ಯಾರು ಒಪ್ಕೊಂಡಿದ್ದಾರೆ? ಈಗ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ನ ಅಧ್ಯಕ್ಷ ಏನಿದ್ದಾರೆ ಅವರು ಕೂಡ ಒಪ್ಕೊಂಡ್ರು. ಇಲ್ಲ ನಾನು ಮಾತಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರು ಮಾತಾಡಿದ್ ಒಪ್ಕೊಂಡಿದ್ರೆ ಅವರೇ ಉತ್ತರ ಕೊಡ್ತಾರೆ. ಅದ್ರ ಮೇಲೆ ಪಕ್ಷ ಇರುತ್ತೆ, ಸರ್ಕಾರ ಇರುತ್ತೆ, ಕ್ರಮ ತಗೋತಾರೆ. ಈ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರೋದಕ್ಕೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ, ಅಧಿವೇಶನದಲ್ಲಿ ರಾಜೀನಾಮೆ ಪಡಿಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಅಂತೆಲ್ಲ ಹೇಳ್ತೀವಿ. ನೋಡಿ, ಕಳಂಕಿತರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಆರೋಪ. ನೋಡಿ, ನಾನು 25 ವರ್ಷ ಅಲ್ಲಿ ಇದ್ಕೊಂಡು ಎಲ್ಲವನ್ನು ಕೂಡ ನೋಡಿದೆ. ಈಗ ಅದ್ರ ಚರ್ಚೆ ಬೇಡ. ಅವ್ರು ಯಾವಾಗ ಹೋರಾಟಕ್ಕೆ ಬರ್ತಾರೆ ಅದಕ್ಕೆ ಯಾವ ಸಂದರ್ಭದಲ್ಲಿ ನಾವು ಏನು ಉತ್ತರ ಕೊಡಬೇಕು